ಬೆಂಗಳೂರು ಸಿನಿಮಾಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ SWCL ಪ್ರಾಕ್ಟೀಸ್ ನಡೀತಾ ಇದೆ. ಸೊ ನೋಡೋಣ ಇವಾಗ ನಮ್ಮ ಎಲ್ಲ ಸ್ಯಾಂಡಲ್ವುಡ್ ಕ್ವೀನ್ಸ್ ಫೀಲ್ಡಿಗೆ ಇಳಿದಿದ್ದಾರೆ ಪ್ರಾಕ್ಟೀಸ್ಗೋಸ್ಕರ. ಸೊ ಇವತ್ತು ನೋಡೋಣ ಹೇಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸ್ನ ಕೇಳೋಣ. ಸೊ ಹೇಗೆ ಫಿಲಮ್ ಇಂಡಸ್ಟ್ರಿಯಿಂದ ಅವರು ಆಟ ಆಡಿಕೊಂಡು ಇವಾಗ ಹೇಗೆ ಅವ್ರ ಎಕ್ಸ್ಪೀರಿಯನ್ಸಸ್ ಇದೆ, ವಿಲ್ ಆಲ್ ಸಿ ದಟ್. ಕಮ್ ಆನ್. ಸೊ ಈಗ ನಮ್ಮ ಎಲ್ಲ ಕ್ರಿಕೆಟ್ ಆಡೋದಕ್ಕೆ ನಮ್ಮ ಎಲ್ಲ ಸ್ಯಾಂಡಲ್ವುಡ್ ಕ್ವೀನ್ಸ್ ಗ್ರೌಂಡಿಗೆ ಇಳಿದ್ದಾರೆ. ಸೊ ನೋಡೋಣ ಇವಾಗ ಹೇಗೆ ಅವರ ಎಕ್ಸ್ಪೀರಿಯನ್ಸ್, ಅವ್ರು ಹೇಗೆ ಆಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಓಕೆ, ಎಲ್ಲ ಫುಲ್ ಜೋಶ್ ಆಗಿದ್ದಾರೆ. ವಾ ಓಕೆ, ಫಸ್ಟ್ ನಮ್ಮ ಮಯೂರಿ ಮ್ಯಾಮ್ನ ಮಾತಾಡ್ಸೋಣ ಬನ್ನಿ. ಸೊ ಹುಡುಗಿರ ಅಂದಮೇಲೆ ಎಲ್ಲ ಮಾಡಬೇಕಲ್ಲ, ನೀವು ಕೆಲಸನೂ ಮಾಡಬೇಕು. ಅಫ್ಕೋರ್ಸ್ ನೀವು ಆಲ್ರೌಂಡರ್ ಅಂತ, ಬಟ್ ಇದು ಹೇಗೆ ಅನ್ನಿಸ್ತಿದೆ? ಇಟ್ಸ್ ವೆರಿ ಎಕ್ಸೈಟಿಂಗ್. ಏನೋ ಒಂದು ಸ್ಪಿರಿಟ್. ಹುಡುಗಿರು ಆಡ್ತಾ ಇರೋದು, ಹುಡುಗರು ಮಾತ್ರ ಆಡೋ ಟಿವಿ ನೋಡಿದ್ದೀವಿ. ಸೊ ನಾವು ವಿ ಆರ್ ಪ್ಲೇಯಿಂಗ್ ಅಂಡ್ ಲಾಟ್ ಆಫ್ ಜೋಶ್ ಅಂಡ್ ಲಾಟ್ ಆಫ್ ಎನರ್ಜಿ ಇಸ್ ದೇರ್. ವಿ ಆರ್ ಪ್ರೂವಿಂಗ್ ಅವರ್ಸೆಲ್ಸ್ ದಟ್ ವುಮೆನ್ ಕ್ಯಾನ್ ಡೂ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ನನಗೆ ನೈಟೇ ಗೊತ್ತಾಗೋಯ್ತು ನಾನು ಏನಾದರೂ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ಮ ಜೊತೆ ಈಗ ಇದ್ದಾರೆ ಸೌಂದರ್ಯ ಮ್ಯಾಮ್. ಇವರು ಮಿಸ್ ಇಂಡಿಯಾ ಫೈನಲಿಸ್ಟ್ ಆ್ಯಂಡ್ ಐದು ಸ್ಟೇಟ್ಸ್ ರೆಪ್ರೆಸೆಂಟ್ ಮಾಡಿ. ಓಕೆ, 5 ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಸೌತ್ ಇಂಡಿಯಾದಲ್ಲಿ. ಸೊ ಇವಾಗ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳೋಣ ಹೇಗಿದೆ ಅಂತ. ಮ್ಯಾಮ್ ಹೇಗಿದೆ? ಸೊ ಆ್ಯಕ್ಟಿಂಗ್ ಫೀಲ್ಡಿಂದ ಇವಾಗ ಪ್ಲೇಯಿಂಗ್ ಫೀಲ್ಡಿಗೆ ಬಂದಿದ್ದೀರಾ. ಸೊ ಹೌ ಇಸ್ ಯು? ಸೂಪರ್. ಆ್ಯಕ್ಚುಲಿ ನನಗೆ ಕ್ರಿಕೆಟ್ ಅಂದರೆ ಯಾವಾಗಲೂ ಇಷ್ಟ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸೊ ಚಿಕ್ಕ ವಯಸ್ಸಿಂದನೂ ಕ್ರಿಕೆಟ್ ಇಷ್ಟ ನನಗೆ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ RCB ಆಲ್ಸೋ. ಆ್ಯಂಡ್ ಇವಾಗ ನಾನೇ ಆಡ್ತಿದ್ದೀನಿ. ಫಸ್ಟಿಗೆ ಗೊತ್ತಿರಲಿಲ್ಲ ಆ್ಯಂಡ್ ಈ ಥರ ಒಂದು ಅಪ್ರೋಚ್ ಬಂದಾಗ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಓಕೆ, ದುಬೈಯಲ್ಲಿದೆ ಆ್ಯಂಡ್ ಎಲ್ಲ ಕನ್ನಡ ಆ್ಯಕ್ಟ್ರೆಸ್ಸಿಗೆ ಮಾತ್ರ ಇದೆ. ಮೋರ್ ಓವರ್ ನಮ್ಮ ಹಳೆ ಸೀನಿಯರ್ ಆ್ಯಕ್ಟ್ರೆಸ್ ಇವತ್ತು ನಮ್ಮ ಜೊತೆ ಯಾರಿಲ್ಲ, ಅವ್ರ ಹೆಸರಲ್ಲಿ ಒಂದೊಂದು ಟೀಮ್ ಮಾಡಿದ್ದಾರೆ. ಅವ್ರಿಗೋಸ್ಕರ ಇದು ಟ್ರಿಬ್ಯೂಟ್ ಆಗಿ ಮಾಡ್ತಾ ಇರೋದು ತುಂಬ ಇಷ್ಟ ಆಯಿತು ಕಾನ್ಸೆಪ್ಟ್. ಸೊ ಹೇಗೆ ಪ್ರಿಪೇರ್ ಆಗಿದ್ದೀರಾ ನೀವು? ಡೈಲಿ ಆಗ್ತಾ ಇದ್ದೀವಿ. ಡೈಲಿ ಅರ್ಲಿ ಮಾರ್ನಿಂಗ್ ಬರ್ತಿದ್ದೀವಿ, ನೈಟ್ ಬರ್ತಿದ್ದೀವಿ, ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಆ್ಯಂಡ್ ಎಲ್ಲರೂ ಅಮೇಝಿಂಗ್ ಆಗಿ ಆಡ್ತಾ ಇದ್ದಾರೆ. ಸೊ ಯಾವ ಟೀಮಲ್ಲಿ ಇದ್ದೀರಾ ಇವಾಗ? ಇವಾಗ ನಾನು ನಮ್ಮದು ತಾರಾ ಅಮ್ಮ ಬ್ರ್ಯಾಂಡ್ ಅಂಬಾಸಿಡರು, ಜಯಂತಿ ಅಮ್ಮ ಅವ್ರದ್ದು ಟೀಮ್ ನೇಮ್ ನಮ್ಮದು, ಅವ್ರಿಗೆ ಟ್ರಿಬ್ಯೂಟ್ ನಮ್ಮ ಟೀಮ್. ನಿಮ್ಮ ಟೀಮ್ ಎಲ್ಲ ಹೇಗೆ ವರ್ಕ್ ಮಾಡ್ತಿದೆ? ಓ ಸೂಪರ್. ನಮಗೆ ವರ್ಕ್ಗಿಂತನೂ ಮೇಯ್ನ್ ಆಗಿ ನಮಗೆ ತಾರಾ ಅಮ್ಮ ನಮಗೆ ಹೋಮ್ ಫುಡ್ ತಗೊಬಂದಿದ್ದಾರೆ ಎಲ್ಲರಿಗೂ. ಅವರು ಆಡೋದಿರಿ ಸ್ವಲ್ಪ ಹೊತ್ತು ಎಲ್ಲರೂ ಬನ್ನಿ ಊಟ ಮಾಡಿ ಅಂತ ಹೇಳ್ತಿದ್ದಾರೆ. ಬಸ್ ಅವರು ಮನೆ ಥರ ಒಂದು ಅಮ್ಮ ಥರ ನೋಡ್ಕೊತಿದ್ದಾರೆ ಎಲ್ಲರೂ. ಖುಷಿಯಾಗಿದ್ದೀರಾ? ಎಂಜಾಯ್ ಮಾಡ್ತಾ ಇದ್ದೀವಿ. ವಿ ಆರ್ ಲವಿಂಗ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಮ್ಯಾಮ್. ಸೊ ಓಕೆ, ನೋಡಿ ನಮ್ಮ ಸ್ಯಾಂಡಲ್ವುಡ್ ಎಲ್ಲ ಕ್ವೀನ್ಸ್ ಹೇಗೆ ಆಟ ಆಡ್ತಿದ್ದಾರೆ. ಸೊ ಫಿಲಮ್ ಫೀಲ್ಡಲ್ಲಿ ಆ್ಯಕ್ಟಿಂಗ್ ಫೀಲ್ಡಿಂದ ಇವಾಗ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ಸ್ ಕ್ರಿಕೆಟ್ ಆಡೋದಕ್ಕೆ ಫೀಲ್ಡಿಗೆ ಇಳಿದಿದ್ದಾರೆ. ಎಲ್ಲರೂ ಇಲ್ಲೇ 6-4 ಅಂತ ಹೊಡಿತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ಸ್ನ ಆ್ಯಕ್ಟಿಂಗ್ ಫೀಲ್ಡಿಂದ ಪ್ಲೇಯಿಂಗ್ ಫೀಲ್ಡಲ್ಲಿ ನೋಡೋದಕ್ಕೆ. ಓಕೆ, ನಮ್ಮ ಜೊತೆ ಇವಾಗ ಇದ್ದಾರೆ ಮಂಗಳಾ ಮ್ಯಾಮ್. ಸೊ TV9 ರಿಪೋರ್ಟರ್. ಸೊ ಮ್ಯಾಮ್ ಹೇಗೆ ಅನ್ನಿಸ್ತಿದೆ ರಿಪೋರ್ಟಿಂಗ್ ಫೀಲ್ಡಿಂದ ಯು ಆರ್ ಇನ್ ಟು ದ ಪ್ಲೇಯಿಂಗ್ ಫೀಲ್ಡ್? ಅಫ್ಕೋರ್ಸ್ ಸೂಪರ್ ಅನ್ನಿಸ್ತಿದೆ. ನಾವು ಯಾವಾಗಲೂ ರಿಪೋರ್ಟಿಂಗ್ ಫೀಲ್ಡಲ್ಲೂ ನಾವು ಒಂಥರ ಬ್ಯಾಟು ಬಾಲ್ ಆಡ್ತಾನೆ ಇರ್ತೀವಿ, ಅಂದರೆ ಮೈಕ್ ಹಿಡ್ಕೊಂಡು ಆಡ್ತಿರ್ತೀವಿ, ನಾನು ಫಸ್ಟು ನಾನು ಸೆಕೆಂಡು ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಕೂಡ ಅದೇ ಥರನೇ ಚೇಸಿಂಗ್ ಎಲ್ಲ ಇರುತ್ತೆ, ಫೀಲ್ಡಿಂಗ್ ಮಾಡಬೇಕು, ಬೌಲಿಂಗ್ ಮಾಡಬೇಕು. ಸಖತ್ತಾಗಿದೆ, ಸಖತ್ ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಕ್ರಿಕೆಟ್ಗೋಸ್ಕರ. ಸೊ ನಾವಂತೂ ವೆಯ್ಟಿಂಗು ದುಬೈಗೆ ಹೋಗೋದಕ್ಕೆ. ಸೊ ಅಲ್ಲಿ ಹೇಗಿರುತ್ತೆ, ಮೇ ಬಿ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಟೀಮೇ ವಿನ್ ಆಗ್ಬೋದು. ಯಾಕಂದರೆ ಗೊತ್ತಲ್ವಾ, ವಜ್ರೇಶ್ವರಿ ಕಾಂಬೈನ್ಸ್ 50 years ಕಂಪ್ಲೀಟ್ ಮಾಡಿದೆ ರೀಸೆಂಟ್ಲಿ. ಸೊ ಮೇ ಬಿ ನಾವೇ ವಿನ್ ಆಗ್ಬೋದು ಅಂತ ಅನಿಸುತ್ತೆ. ಕಾನ್ಫಿಡೆಂಟ್ ಅಷ್ಟು ಓದಿದ್ಯಾಮ? ಅಫ್ಕೋರ್ಸ್ ನಾನು ಪ್ರೀವಿಯಸ್ ಟೈಮು ವಿನ್ ಆಗಿದ್ದೆ, ನಾನೇ ಕ್ಯಾಪ್ಟನ್. ಸೊ ನನಗೆ ನಮ್ಮದೇ ಕಪ್ಪಾಗಿತ್ತು. ಸೊ ಈ ಸರಿನೇ ನಮ್ಮದೇ ಕಪ್. ಈ ಸಲನೂ ನಮ್ಮದೇ ಕಪ್ ಅಂತ ಮ್ಯಾಮ್ ಕಾನ್ಫಿಡೆಂಟ್ಲಿ ಹೇಳ್ತಾರೆ. ಸೊ ನೋಡೋಣ ಮ್ಯಾಮ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಗೆದ್ಕೊಂಡು ಬನ್ನಿ. ಓಕೆ, ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ರಶ್ಮಿ ಮ್ಯಾಮು, RJ ರೇಡಿಯೋ ಜಾಕಿ ಅವರ ಟೀಮಿಂದ. ಮ್ಯಾಮ್ ಹೇಗೆ ಅನಿಸ್ತಿದೆ?
ಐ ಫೀಲಿಂಗ್ ವೆರಿ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ಹೇಳಬೇಕು. ಆರ್ ಜೆ ಹಿಂಗೆ ಮಾಡ್ಕೊಂಡು ಇಷ್ಟು ದಿನ ಮೈಕ್ ಹಿಡಿತಾ ಇದೆ, ಇವಾಗ ಮೈಕ್ ಹಿಡಿತಾ ಇರೋ ಕೈನಲ್ಲಿ ಬ್ಯಾಟ್ ಹಿಡಿದಿದ್ದೀವಿ. ಸೊ ರೈಟ್ ನಾವು ಸ್ಯಾಂಡಲ್ವುಡ್ನ ಬಗ್ಗೆ ತುಂಬ ಶೋನಲ್ಲಿ ಮಾತಾಡ್ತಾ ಇದೆ, ಬಟ್ ಇವತ್ತು ಸ್ಯಾಂಡಲ್ವುಡ್ ಆ್ಯಕ್ಟ್ರೆಸ್ ಜೊತೆಯಲ್ಲಿ ನಾನು ಕೂಡ ಮ್ಯಾಚ್ ಆಡ್ತಾ ಇದ್ದೀನಿ. ಇನ್ನು ಸ್ಯಾಂಡಲ್ವುಡ್ ವುಮೆನ್ ಕ್ರಿಕೆಟ್ ಲೀಗ್ ದುಬೈನಲ್ಲಿ ನಡೀತಾ ಇರುವಂಥದ್ದು. ಖುಷಿ ಆಗ್ತಿರೋದು ಏನಂದರೆ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಅವರ ಕಡೆಯಿಂದ ತುಂಬ ಒಳ್ಳೆ ಪ್ರಾಕ್ಟೀಸ್ ಸೆಷನ್ನ ಅರೇಂಜ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ವಿ ಆಲ್ ಆರ್ ಹ್ಯಾವಿಂಗ್ ವೆರಿ ಗುಡ್ ಫನ್. ಸೊ ಇದರಲ್ಲಿ ಪ್ರಾಕ್ಟೀಸ್ ಸೆಷನಲ್ಲೇ ನಮಗೆ ಏನೆಲ್ಲ ಒಂದು ಸ್ಟ್ರಾಟಜೀಸ್ ಮಾಡಬೇಕು, ಯಾರ ಸ್ಟ್ರೆಂತ್ ಏನಿದೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಆ್ಯಂಡ್ ನನಗಂತೂ ಕ್ರಿಕೆಟ್ ತುಂಬಾ ಹೊಸದು, ಯಾಕಂತಂದರೆ ನಾವು ರೆಡ್ ಎಫ್ ಎಮ್ ಲೀಗೆಲ್ಲ ಮಾಡಬೇಕಾದ್ರೆ ಸೊ ಬರೀ ಪ್ಲೇಯರ್ಸಿಗೆ ಚೇರ್ ಅಪ್ ಮಾಡ್ತಾಯಿದ್ವಿ. ಈಗ ನಾನು ಆ್ಯಸ್ ಎ ಪ್ಲೇಯರ್ ನಾನು ಕೂಡ ಆಡ್ತಾ ಇದ್ದೀನಿ, ಆ್ಯಸ್ ಎ ರೇಡಿಯೋ ಪಾರ್ಟ್ನರ್. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ದುಬೈಗೆ ಹೋಗೋದಕ್ಕೆ ಹೇಗೆಲ್ಲ ರೆಡಿ ಆಗಿದ್ದೀರಾ? ಓ ಮೈ ಗಾಡ್, ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂತಂದರೆ ಎಲ್ರಿಗೂ ಶಾಕ್ ಆಗ್ಬೋದು. ಇಟ್ಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಇಷ್ಟು ದಿನ ನಮ್ಮ ಕರ್ನಾಟಕದಲ್ಲೇ ಇದ್ದೆ. ಸೊ ನೋಡೋಣ SWCL ರಾಕ್, ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಒಂದು ದೊಡ್ಡ ರೆಕಾರ್ಡ್ ಇದು. ಯಾಕಂದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಆ್ಯಕ್ಟ್ರೆಸ್ಗಳ ಒಂದು ಕ್ರಿಕೆಟ್ ಲೀಗ್ ನಡೀತಾ ಇರುವಂಥದ್ದು. ಸೊ ಕೂಡೋಸ್ ಟು ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಟೀಮ್, ಎಂಟೈರ್ ಟೀಮ್. ಇನ್ಫ್ಯಾಕ್ಟ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಯಾರೇ ಎಂಟರ್ಟೈನ್ಮೆಂಟ್ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋರಾಗಿರ್ಬೋದು, ತುಂಬ ಒಳ್ಳೆ ಟೇಕ್ನ ತೊಗೊಂಡಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ. ಯಾಕಂದರೆ ಇಷ್ಟು ಜನ ಆ್ಯಕ್ಟ್ರಸ್ನ ಒಂದೇ ಟೈಮಲ್ಲಿ ಫೀಲ್ಡಿಗೆ ಇಳಿಸ್ತಾ ಇದ್ದೀರಾ. ಇಟ್ಸ್ ನಾಟ್ ಟು ಈಸಿ, ಇಟ್ಸ್ ವೆರಿ ರಿಸ್ಕಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮಸ್ತ್ ಮಜಾ ಮಾಡಿ. ಓಕೆ, ಇವಾಗ ನಮ್ಮ ಜೊತೆ ಇದ್ದಾರೆ ವಂದನಾ ಶೆಟ್ಟಿ ಮ್ಯಾಮ್. ಮ್ಯಾಮ್ ಹೇಗೆ ಅನಿಸ್ತಿದೆ? First of all, thank you for the opportunity for Peter sir. It is amazing. ಸಕ್ಕತ್ ಎಕ್ಸೈಟ್ ಆಗಿದ್ದೀವಿ ನಾವಂತೂ. ನೀವು ನೋಡ್ತಾ ಇರ್ಬೋದು, ಟೀಮ್ ಎಲ್ಲ ಮಿಕ್ಸ್ ಮಾಡಿ ಆಡ್ತಾ ಇದ್ದೀವಿ. ಬಟ್ ಸ್ಟಿಲ್ ನಮ್ಮ ಟೀಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸಕ್ಕತ್ ಮಜಾ ಇದೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ಓಕೆ, ದುಬೈಗೆ ಹೋಗೋದಕ್ಕೆ ಹೇಗೆಲ್ಲ ರೆಡಿ ಆಗಿದ್ದೀರಾ? ಯಾವ ಥರ ಹೇಳಲಿ, ಬಟ್ಟೆಯಲ್ಲಿ ಹೇಳ ಅಥವಾ ಕ್ರಿಕೆಟಲ್ಲಿ ಹೇಳ? ಹಂಗ ಆಲ್ ರೌಂಡರ್ ಥರ ಎಲ್ಲ ಥರದಲ್ಲೂ ಪ್ಯಾಕ್ ಮಾಡಿಕೊಂಡು ಕಾಯ್ತಾ ಇದ್ದೀವಿ ತುದಿ ಕಾಲಲ್ಲಿ. ಯಾವ್ದು ನಿಮ್ಮ ಫೇವ್ರೆಟ್ ಗೇಮ್? ಕ್ರಿಕೆಟ್. ಸೊ ಇದೇನಾದರೂ ಫಸ್ಟ್ ಟೈಮ್ ಏನಾದರೂ ಆಡ್ತಿರೋದು ಅಥವಾ ಎಕ್ಸ್ಪೀರಿಯನ್ಸ್ ಇದೆಯಾ? ಬೇರೆ ಟೂರ್ನಮೆಂಟ್ಸ್ ಆಡಿದ್ದೀನಿ, ಬಟ್ ಬಾಕ್ಸ್ ಕ್ರಿಕೆಟ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈಗ ಸ್ಯಾಂಡಲ್ವುಡ್ ಎಲ್ಲ ಕ್ವೀನ್ಸ್ ಜೊತೆ ಆಡ್ತಿದ್ದೀರಾ, ಹೇಗಿದೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಎಲ್ಲ? ನಟಿಯರು, ಅದು ಅಂದವಾದ ನಟಿಯರು, ಅವ್ರ ಜೊತೆ ಆಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ಅಂದರೆ ದೇವ್ರೇ. ಯು ಆರ್ ಬ್ಯೂಟಿಫುಲ್. ಸೊ ಓಕೆ, ಇವಾಗ ನಮ್ಮ ಜೊತೆ ಇದ್ದಾರೆ ಮಾನ್ವಿತಾ ಮ್ಯಾಮ್. ಸೊ ಕೇಳೋಣ ಇವಾಗ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಮ್ಯಾಮ್ ಹೇಗಿದೆ ಎಕ್ಸ್ಪೀರಿಯನ್ಸ್? ಸಕ್ಕದಾಗಿದೆ. ನನಗಂತೂ ಏನು ಐ ಆಮ್ ಹ್ಯಾವಿಂಗ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಫನ್. ನಮ್ಮ ಹುಡುಗಿರಂತೂ ಸೂಪರ್ ಆಗಿ ಆಡ್ತಾ ಇದ್ದಾರೆ. ಯಾವ ಟೀಮಲ್ಲಿ ಇದ್ದೀರಾ ನೀವು? ನಾನು ಜಯಂತಿ ಅಮ್ಮ ಮತ್ತು ತಾರಮ್ಮ ಅವರ ಒಂದು ಟೀಮಲ್ಲಿ ಇದ್ದೀವಿ. ಸೊ ಅವ್ರ ಗೈಡೆನ್ಸಿಂದ, ಅಂದರೆ ತಾರಮ್ಮ ಅವ್ರ ಗೈಡೆನ್ಸಿಂದ ಒಂದು ಜೋಶ್ ಇದೆ. ನಾವು ಅವ್ರ ಲೆಗಸಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಣ ಅಂತ ಇದ್ದೀವಿ. ಹೇಗೆ ನಡೀತಿದೆ ಪ್ರಾಕ್ಟೀಸ್? ತುಂಬ ಚೆನ್ನಾಗಿ ಸೊ ಹೇಗೆ ರೆಡಿ ಆಗಿದ್ದೀರಾ ದುಬೈ ಹೋಗೋದಕ್ಕೆ? ಸೊ ವಾಟ್ ಅಂಡ್ ಆಲ್ ಯು ಪ್ರಿಪ್ರೇಷನ್ ಅಂತ ಹೇಳಿದ್ರೆ ಅದೇ ನನ್ನ ಮೊದಲಿಂದ ನನ್ನ ಫಿಟ್ನೆಸ್ ಇಸ್ ಪಾರ್ಟ್ ಆಫ್ ಮೈ ರುಟೀನ್. ಸೊ ನನ್ನ ಬಾಡಿ ಲೈಟ್ ಆಗಿರೋದ್ರಿಂದ ಓಡೋಕ್ಕೆ ಮತ್ತು ಏನೋ ಫೀಲ್ಡಿಂಗ್ ಮಾಡೋಕ್ಕೆಲ್ಲ ನಂಗೆ ತುಂಬ ಏನೋ ಈಸಿ ಇದೆ. Okay, so finally you're enjoying it. Yeah, I'm having lots and lots of fun. But yeah, I'm down with fever and cold. ಅದಕ್ಕೆ ಒಂದು ಸ್ವಲ್ಪ ಲೋ ಇನ್ ಎನರ್ಜಿ. ಬಟ್ ಐ ಥಿಂಕ್ ನಾಡ್ದು ದುಬೈಗೆ ರೆಡಿ ಆಗಿರ್ತೀನಿ ನಾನು. ಓಕೆ, ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರೀತಿಯ ಪ್ರೀತಿಮಾ ಮ್ಯಾಮ್. ಹೇಗಿದೆ ಯು ಆರ್ ಮಾಡಲಿಂಗ್ ಫೀಲ್ಡ್, ಆಕ್ಟಿಂಗ್ ಫೀಲ್ಡ್, ಇನ್ ಟು ದ ಪ್ಲೇಯಿಂಗ್ ಫೀಲ್ಡ್, ಹೇಗಿದೆ ಎಕ್ಸ್ಪೀರಿಯನ್ಸ್? All excited, super excited, especially sports anta bandre that's one of my favorite too, because one person sports anta involve agid takshane it comes to healthiness, fitness idella barutte. So for me sports is always exciting. I'm very happy to be a part of it. Okay, Dubai hegella preparations agide? Dubai, that's what we are waiting for our visa and tickets, like in barodide. Once ati ad band takshana, you know how girls are, we'll be packing at like ಲಾಸ್ಟ್ ಮೂಮೆಂಟ್ವರೆಗೂ ಪ್ಯಾಕಿಂಗ್ ನಡೀತಾನೆ ಇರುತ್ತೆ ಹುಡುಗಿರ್ದು ನಮ್ಮದು. ಸೊ ಯಾ, ಆಲ್ ಎಕ್ಸೈಟೆಡ್ ದುಬೈಗೋಸ್ಕರ. ಆ್ಯಂಡ್ ನೆಸೆಸಿಟಿ ಏನು ಬೇಕು, ಫಸ್ಟ್ ಏಡ್ ಕಿಟ್ ಇರ್ಬೋದು, ಆ್ಯಂಡ್ ವಿ ಆರ್ ಕ್ಯಾರಿಂಗ್ ವಾಟ್ ಎವರ್ ದ ನೆಸೆಸಿಟಿ ಫಾರ್. ಯಾವ ಟೀಮಲ್ಲಿ ನೀವು ಆಡ್ತಿದ್ದೀರಾ? ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್ ತಾರಾ ಮ್ಯಾಮ್ ಟೀಮಲ್ಲಿದ್ದೀನಿ ನಾನು ಕೂಡ. ಸೊ ಜಯಂತಿ ಅಮ್ಮ ಟೀಮು. ಮ್ಯಾಮ್ಗೆ ಖುಷಿ ಪಡಿಸ್ಬೇಕಂದ್ರೆ ನಾವು ವಿ ಆರ್ ಗಿವಿಂಗ್ ಅವರ್ ಬೆಸ್ಟ್, ವಿನ್ ಆಗಿ ಬರ್ತೀವಿ ಅಂತಲೇ ಹೇಳ್ತೀನಿ. ಈ ಸಲ ಲೈಕ್ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ. ಸೊ ಮ್ಯಾಮ್ ನಾನು ಅಷ್ಟೇ ವಿಶ್ ಮಾಡ್ತಿದ್ದೀನಿ.
ಓಕೆ, ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಸುಷ್ಮಾ ತೋಗ್ರೆ ಮ್ಯಾಮ್. ಮ್ಯಾಮ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಟ್ಸ್ ಅ ರಿಯಲಿ ಫನ್ ಎಕ್ಸ್ಪೀರಿಯನ್ಸ್. ನನಗೆ ಆಟ ಆಡೋಕ್ಕಂದ್ರೆ ತುಂಬಾ ಇಷ್ಟ, ಎನಿ ಸ್ಪೋರ್ಟ್ಸ್, ಆ್ಯಂಡ್ ಹೋಪ್ಫುಲಿ ಇಟ್ ಇಸ್ ಕ್ರಿಕೆಟ್, ಆ್ಯಂಡ್ ಕ್ರಿಕೆಟ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಫನ್. ಸೊ ತುಂಬಾ ಇಲ್ಲಿ ತನಕ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಯಾವ ಟೀಮಲ್ಲಿ ಇದ್ದೀರಾ ಮ್ಯಾಮ್? ನಾನು ಅನುಪ್ರಭಾಕರ್ ಮ್ಯಾಮ್ ಟೀಮಲ್ಲಿ ಇದ್ದೀನಿ. ಭಾವನಾ ರಾವ್ ನಮ್ ಕ್ಯಾಪ್ಟನ್, ಆ್ಯಂಡ್ ರಿಯಲಿ ಹೋಪಿಂಗ್ ಟು ಪ್ಲೇ ವೆಲ್ ದಿಸ್ ಟೈಮ್. ಹೇಗೆ ರೆಡಿ ಆಗಿದ್ದೀರಾ? How is your ನಾಟ್ ಯೆಟ್, ವಿ ಜಸ್ಟ್ ಗಾಟ್ ದ ಐಟಿನರಿ, ಸೊ ಐ ವಾಸ್ ಲೈಕ್ ಓಕೆ ಚೆಕ್, ಇದು ತಗೊಂಡ್ ಹೋಗ್ಬೇಕು, ಅದು ತಗೊಂಡ್ ಹೋಗ್ಬೇಕು, ಎಲ್ಲಾನು. ವಿ ಆರ್ ಜಸ್ಟ್ ಎಕ್ಸೈಟೆಡ್ ಟು ಸಿ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ವಿ ಆರ್ ಆಲ್ ಡಿಸ್ಕಸಿಂಗ್ ಟೀಮ್ ಡಿಸ್ಕಷನ್ಸ್ ಅಂಡ್ ಎವ್ರಿಥಿಂಗ್. ಸೊ ಯಾ, ವಿಲ್ ಬಿ ರೆಡಿ ಇನ್ ದ ನೆಕ್ಸ್ಟ್ 5 ಸೊ days. ಫುಲ್ ಕಾನ್ಫಿಡೆಂಟ್ಲಿ ಇದ್ದೀರಾ ನೀವೇ ವಿನ್ ಆಗ್ತೀರಾ ಅಂತ? ವಿ ಹೋಪ್ ನಾವೇ ವಿನ್ ಆಗ್ಬೇಕು ಅಂತ ನಾವು ಹೋಪ್ ಮಾಡ್ಬೋದು. ವೆರಿ ಗುಡ್ ಮ್ಯಾಮ್, ಐ ವಿಶ್ ಯು ಗುಡ್ ಆಲ್ ದ ಬೆಸ್ಟ್. ಸೊ ನೀವೆಲ್ಲ ಬೆಂಗಳೂರು ಸಿನಿಮಾಸ್ ಚಾನೆಲ್ ನೋಡ್ತಾ ಇದ್ದೀರಾ, ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಐ ಆಮ್ ಶೋರ್ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಇಲ್ಲಿ. ಡೂ ದ್ಯಾಟ್. ಓಕೆ, ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಅನ್ವಿತಾ ಮ್ಯಾಮ್. ಮ್ಯಾಮ್, ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಆಡಿದೆ, ಬಟ್ ಪ್ರೊಫೆಷ್ನಲ್ ಲೆವೆಲಲ್ಲಿ ಯಾವತ್ತೂ ಆಡಿಲ್ಲ. ಸೊ ನನಗೆ ಅಷ್ಟು ಐ ಮೀನ್ ನೋಡ್ತೀನಿ ಕ್ರಿಕೆಟ್, ಬಟ್ ಆಡೋಕ್ಕೆ ಅಷ್ಟು. ಸೊ ಯೋರ್ ಫೇವ್ರೆಟ್ ಗೇಮ್ ಮ್ಯಾಮ್? ಮೈ ಫೇವ್ರೆಟ್ ಗೇಮ್ ಬ್ಯಾಡ್ಮಿಂಟನ್. ಏನಿಲ್ಲ, ಇವತ್ತು ಫಸ್ಟ್ ಡೇ ಪ್ರಾಕ್ಟೀಸ್ ಬರ್ತಾ ಇದ್ದೀವಿ, ಕಲಿತಾ ಇದ್ದೀನಿ. ದಿಸ್ ಇಸ್ ಯುವರ್ ಫಸ್ಟ್ ಟೈಮ್ ಪ್ರಾಕ್ಟೀಸ್? ಎಸ್ ಎಸ್. ಓಕೆ, ಸೊ ಎಲ್ಲ ಸ್ಯಾಂಡಲ್ವುಡ್ ಕ್ವೀನ್ಸ್ ಜೊತೆ ಆಡ್ತಿದ್ರೆ ಅದೇ ತುಂಬ ಚೆನ್ನಾಗಿ, ಐ ಮೀನ್ ಇಟ್ಸ್ ಜಸ್ಟ್ ಫಾರ್ ಫನ್. ಯಾರಿಗೂ ಅಷ್ಟು ಪ್ರೊಫೆಷನಲ್ ಆಗಿ ಕ್ರಿಕೆಟ್ ಬರಲ್ಲ, ಸೊ ಎಂಜಾಯ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಈ ಸಲ ಕಪ್ ನಿಮ್ದೆ ಅಂತ ಹೇಳ್ತೀರಾ? ನೀವೇ ಹೇಳ್ತೀವಿ, ಅದು ನೋಡೋಣ. ಅಷ್ಟಿನ ಕಾನ್ಫಿಡೆನ್ಸ್ ಬಂದಿಲ್ಲ. ನಾನು ಸುಧಾರಾಣಿ ಮ್ಯಾಮ್ ಟೀಮ್. ಓಕೆ, ನಮ್ಮ ಎಲ್ಲ ಸ್ಯಾಂಡಲ್ವುಡ್ ಕ್ವೀನ್ಸ್ ನ ದುಬೈ ಕರ್ಕೊಂಡೋಗಿ ಕ್ರಿಕೆಟ್ ಆಡಿಸ್ತಿದ್ರ ಸರ್, ಹೇಗಿದೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಥರ ಇಂಡಿಯಾದಲ್ಲೇ ಫಸ್ಟ್ ಟೈಮು ಎಲ್ಲ ವುಮೆನ್ ಸೆಲೆಬ್ರಿಟೀಸ್ನ ಒಟ್ಟಿಗೆ, ಅದು ಕನ್ನಡ ಸೆಲೆಬ್ರಿಟೀಸ್ನ ಒಟ್ಟಿಗೆ ಸೇರಿಸಿ ಕರ್ಕೊಂಡು ಹೋಗ್ತಾ ಇರೋದು, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದುಬೈಯಲ್ಲಿ ಮಾಡ್ತಾ ಇರೋದು. ಸೊ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಐಡಿಯಾ ಹೇಗೆ ಬೇಕು ಬಂತು ಅಂತಂದರೆ, ಆಲ್ರೆಡಿ ಮೆನ್ಸ್ಗೆ ಟೀಮ್ಸ್ ಇದೆ, ಟೀಮ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಗ್ರೂಪ್ ಆರ್ಗನೈಸ್ ಮಾಡಿ ಇಷ್ಟೊಂದು ಟೀಮ್ ವರ್ಕ್. ಸೊ ಹೌ ಯು ಡಿಡ್? ಸೊ ನಮ್ಮ ವುಮೆನ್ಸ್ಗೆ ಯಾವುದು ಅಷ್ಟು ಸ್ಪೋರ್ಟ್ಸಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಒಂದು ನಮ್ಮ ಹಳೆ ದಿಗ್ಗಜರ ನೆನಪಿನೊಂದಿಗೆ ಅಂತ ಏನು ನಾವು ಮಾಡ್ಕೊಂಡ್ವಿ, ಅವರ ಒಂದು 5 ಜನ ಹೆಸರಿನಲ್ಲಿ ಟೀಮ್ ಮಾಡಿ, ಮತ್ತು ಅದಕ್ಕೆ ಅಂಬಾಸಡರ್ಸ್ ಆಗಿ ತಾರಮ್ಮ ಆಗಿರ್ಬೋದು, ಪ್ರಿಯಾಂಕ್ ಉಪೇಂದ್ರ, ಅಂಬಿಕಾ ಅವರು, ಅನುಪ್ರಭಾಕರ್, ಸುಧಾರಾಣಿ, ಸೊ ಇವರೆಲ್ಲ ಒಂದು ಸಪೋರ್ಟ್ ಕೊಟ್ಟು ನಮಗೆ ಬೆನ್ನೆಲುಬಾಗಿ ಬಂದಿದ್ದಾರೆ. ಸೊ ಹಂಗೆ ಕ್ಯಾಪ್ಟನ್ಸ್ ಆಗಿರ್ಬೋದು, ಮೇಘನಾ ರಾಜು, ಮೇಘನಾ ಗಾಂವ್ಕರ್, ಐಂದ್ರಿತಾರೆ, ಮಾನ್ವಿತಾ, ಆಮೇಲೆ ಸಂಗೀತಾ ಭಟ್ಟು, ಸೊ ಎಲ್ಲರೂ ಒಟ್ಟಾರೆ ಸಪೋರ್ಟ್ ಕೊಟ್ಟು ಮಾಡ್ತಿರೋದಕ್ಕೇ ಇದು ಆಗ್ತಾ ಇರೋದು. ಸರ್, ಹೌ ಎಕ್ಸೈಟೆಡ್ ಯು ಆರ್? ಐ ಆಮ್ ಎಕ್ಸೈಟೆಡ್. ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರಯತ್ನ ಮಾಡ್ತಿರೋದು, ನಮ್ಮ ಕರ್ನಾಟಕದಿಂದ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಇನ್ನೂ ಮುಖ್ಯವಾಗಿ ನಮ್ಮ ಮೈನ್ ಸ್ಪಾನ್ಸರ್ಸ್ ಆದಂಥ ನಮ್ಮ ಟೈಟಲ್ ಸ್ಪಾನ್ಸರ್ಸ್ ಟಿ.ಎಸ್. ಶರವಣ ಸರ್ ಅವರು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಓನರು. ಸೊ ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಅವರು ಟೈಟಲ್ ಸ್ಪಾನ್ಸರ್ ತೊಗೊಂಡು ನಮಗೆ ಶಕ್ತಿಯಾಗಿ ನಿಂತಿದ್ದಾರೆ. ಆಮೇಲೆ MSIL ಆಗ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ಆಗ್ಬೋದು, ಆಮೇಲೆ ಮೋನಿಕಾ ಕಲ್ಲೂರಿ ಆರ್ಟ್ಸ್ ಅವ್ರು ಪವರ್ಡ್ ಬೈ ಆ್ಯಂಡ್ ಸ್ಪಾನ್ಸರ್ ಮಾಡಿದ್ರು. ಆಮೇಲೆ ಅಸ್ತ್ರ ಗ್ರೂಪ್ ಅವರಾಗಿರ್ಬೋದು, ಆನಂದ್ ಆಡಿಯೋ ಲೈವ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ, ರೆಡ್ FM ರೇಡಿಯೋ ಪಾರ್ಟ್ನರ್ ಆಗಿದ್ದಾರೆ. ಸೊ ಇನ್ನೂ ಅನೇಕ ನೀವು ನೋಡ್ಬೋದು, ಇನ್ನು ದುಬೈಲೂ ಕೂಡ ತುಂಬ ಸ್ಪಾನ್ಸರ್ಸ್ ಎಲ್ಲ ನಮಗೆ ಒಂದು ಸಪೋರ್ಟ್ ಕೊಡ್ತಾಯಿದ್ದಾರೆ. ಇವರೆಲ್ಲ ಸಪೋರ್ಟ್ ಕೊಡ್ತಿರೋದಕ್ಕೆ ಇದಾಗ್ತಾ ಇರೋದು. ಸೊ ನಮ್ಮ ಐಡಿಯಾ ಇರ್ಬೋದು, ಆದರೆ ಇವರೆಲ್ಲ ಒಟ್ಟಿಗೆ ನಮಗೆ ಸಪೋರ್ಟ್ ಕೊಡ್ತಿರೋದಕ್ಕೆ ಇದೊಂದು ಮಾಡೋಕ್ಕೆ ಸಾಧ್ಯ ಆಗ್ತದೆ. UAEಲಿ ನೆಲೆಸಿರುವಂಥ ಎಲ್ಲ ಸಮಸ್ತ ಕನ್ನಡಿಗರಿಗೂ ಜುಲೈ 26, 27ನೇ ತಾರೀಕು ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾದ ಎಲ್ಲ ನಟಿಮಣಿಯರು ಬರ್ತಾ ಇದ್ದಾರೆ, ಎಲ್ಲ ಕನ್ನಡ ಮಹಿಳಾ ಸೆಲೆಬ್ರಿಟೀಸ್ಗಳು. ನೀವೆಲ್ಲರೂ, ಎಲ್ಲ ಕನ್ನಡಿಗರು ಬರಬೇಕು, ಸಪೋರ್ಟ್ ಮಾಡಬೇಕು. ಇದು ನಡೀತಿರೋಂಥ ಪ್ಲೇಸ್ ಬಂದು ಅಲ್ ಹಲಿ ಕ್ಲಬ್, ಅಲ್ನಾದಲ್ಲಿರುವಂಥ ಇಂಡೋರ್ ಸ್ಟೇಡಿಯಮಲ್ಲಿ, ಅಲ್ ಹಲಿ ಕ್ಲಬ್ ಒಳಗಡೆ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಾ ಇದೆ. 26, 27, 20ನೇ ತಾರೀಕು ಬೆಳಿಗ್ಗೆ 9ರಿಂದ ಸಂಜೆವರೆಗೂ ಇರುತ್ತೆ. ಮತ್ತು ಭಾನುವಾರ 10 ಗಂಟೆಯಿಂದ ಮತ್ತು ಸಂಜೆ ತನಕ ಇರುತ್ತೆ. 2 ದಿನ ಕಂಟಿನ್ಯೂಸ್ ಕ್ರಿಕೆಟ್ ಮ್ಯಾಚ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ. ಎಲ್ಲರೂ ಬರ್ತಾ ಇದ್ದಾರೆ, ನೀವು ಕೂಡ ಬನ್ನಿ. ಇದು ಕಂಪ್ಲೀಟ್ಲಿ ಫ್ರೀ ಎಂಟ್ರಿ ಆಗಿರುತ್ತೆ. ನೀವು ಡೈರೆಕ್ಟಾಗಿ ವೆನ್ಯೂಗೆ ಬನ್ನಿ. ಹಾಗೆ ಈ ಕಾರ್ಯಕ್ರಮವನ್ನು ನೀವೆಲ್ಲ ಸಪೋರ್ಟ್ ಮಾಡಿ ಯಶಸ್ವಿ ಮಾಡಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ನೋಡ್ತಾರೆ ಎಲ್ಲ ಬೆಂಗಳೂರು ಸಿನಿಮಾಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಓಕೆ, ಇವಾಗ ನಮ್ಮ ಜೊತೆ ಶ್ರಾವ್ಯ ಮ್ಯಾಮ್ ಇದ್ದಾರೆ, ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಮ್ಯಾಮ್,
ಹೇಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಸಿನಿಮಾ ಇಂಡಸ್ಟ್ರಿಯಿಂದ ಇವಾಗ ಆಟ ಆಡೋದಕ್ಕೆ, ಕ್ರಿಕೆಟ್ ಆಡೋದಕ್ಕೆ ಬಂದಿದ್ದೀರಾ. ಸೊ ಅದ್ರ ಬಗ್ಗೆ ಫಸ್ಟ್ ಟಚ್ ಇತ್ತಾ ನಿಮಗೆ? ಫಸ್ಟ್ ಅಂದರೆ ನಾನು ಸ್ಪೋರ್ಟ್ಸ್ ಪರ್ಸನ್ ಆ್ಯಕ್ಚುಲಿ. ಸೊ ನನಗೆ ಕ್ರಿಕೆಟ್ ಆಡಿ ಅಭ್ಯಾಸ ಇರಲಿಲ್ಲ. ಬಟ್ ಹವೆವರ್ ಒಂದೆರಡು ಈ ಥರ ಟೂರ್ನಮೆಂಟ್ ಮಾಡಿದ್ರು. ಸೊ ಅಲ್ಲಿ ಸ್ವಲ್ಪ ಟಚ್ ಬಂತು ಅಷ್ಟೇ. ಸೊ ದಿಸ್ ಇಸ್ ಮೈ 3rd ಕ್ರಿಕೆಟ್ ಟೂರ್ನಮೆಂಟ್ ಅಂತ ಹೇಳ್ಬೋದು ಇವಾಗ. ಅಲ್ಲ, ಫೋರ್ತ್ ಕ್ರಿಕೆಟ್ ಟೂರ್ನಮೆಂಟ್. ಆ್ಯಸ್ ಆಫ್ ನಾವು ನಾನು ಇವಾಗ ಇವ್ರದ್ದು ಯಾರಪ್ಪ ರೂಪಶ್ರೀ ಮೇಡಮ್ ಟೀಮಲ್ಲಿ ಇದ್ದೀನಿ. ಸೊ ನೋಡಬೇಕು ಮುಂದೆ ಹೆಂಗಾಗತ್ತಾ ಅಂತ. ಜೋಶ್ ಎಷ್ಟಿದೆ? ಎಲ್ಲ ರೆಡಿನಾ ದುಬೈಗೆ ಹೋಗೋದಕ್ಕೆ? ಅಫ್ಕೋರ್ಸ್ ದುಬೈ ಹೋಗೋದು ನಾವು ಎಂಜಾಯ್ ಮಾಡೋಣ, ಚೆನ್ನಾಗಿ ಗೇಮ್ ಆಡೋಣ. ಅಫ್ಕೋರ್ಸ್ ಗೆಲ್ಬೇಕಂತ ಇದೆ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬಟ್ ವಿಲ್ ಗಿವ್ ಅವರ್ ಬೆಸ್ಟ್. ಓಕೆ, ಟೀಮ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಪ್ರಾಕ್ಟೀಸ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ ಪ್ರಾಕ್ಟೀಸ್. ಸೀರಿಯಸ್ಲಿ ಹೇಳ, ಮಾರ್ನಿಂಗ್ ಇಂದ ಸಕ್ಕತ್ತಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಓಕೆ, ಈಗ ನಮ್ಮ ಜೊತೆ ಇದ್ದಾರೆ ಮಾನ್ಸಾ ಹೊಳ್ಳ ಮ್ಯಾಮು. ಇವರು ಆ್ಯಕ್ಚುಲಿ ದಿ ಗ್ರೇಟ್ ಬೆಸ್ಟ್ ಸಿಂಗರ್. ಸೊ ನಾನಂತೂ ಸಖತ್ ಪ್ರೌಡ್ ಆಗ್ತಿದೆ ನನಗೆ ಇವ್ರ ಪಕ್ಕ ನಿಂತ್ಕೊಳ್ಳೋದಕ್ಕೆ. ಸೊ ಮ್ಯಾಮ್, ಹೇಗಿದೆ ಕ್ರಿಕೆಟ್ ಪ್ರಾಕ್ಟೀಸು? ಚೆನ್ನಾಗಿ ನಡೀತಿದೆ, ತುಂಬ ಖುಷಿ ಆಗ್ತಿದೆ. ಅಂದರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಬ್ಯಾಟು ಬಾಲ್ ಹಿಡಿದು. ಸೊ ಹಾಗಾದರೆ ಹೇಗೆ ಪ್ರಿಪೇರ್ ಆಗಿದ್ದೀರಾ? ಆ್ಯಕ್ಚುಲಿ ಇವತ್ತು ಪ್ರಾಕ್ಟೀಸ್ ಸೆಷನ್ ಇದೆ. ಇದಕ್ಕೆ ಮುಂಚೆ ಜಸ್ಟ್ ಒಂದು ವೀಕ್ ಮುಂಚೆ ನಾನು ನನ್ನ ಸಿಸ್ಟರ್ ಕೂಡ ಇದ್ದಾಳೆ, ಪ್ರಾರ್ಥನಾ ಅಂತ. ಶಿ ಈಸ್ ಆಲ್ಸೋ ಸಿಂಗರ್ ಆ್ಯಂಡ್ ಬೇಸ್ ಗಿಟಾರ್ ಪ್ಲೇಯರು. ಸೊ ನಾವಿಬ್ಬರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ. ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಟಚ್ ಆದರೂ ಇರಬೇಕಲ್ಲ. ಓಕೆ, ದುಬೈಗೆ ಹೋಗೋದಕ್ಕೆಲ್ಲ ಪ್ರಿಪೇರ್ಡಾ? ಎಸ್, ರೆಡಿ ಆಗಿದ್ದೀವಿ. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಆಗ್ತಿದೆಯಾ? ಎಷ್ಟು ಚೆನ್ನಾಗಿ ಕಾನ್ಫಿಡೆನ್ಸ್ ಬಂತ ನಿಮಗೆ? ಹೌದು, ಒಂದು ಕಾನ್ಫಿಡೆನ್ಸ್ ಬಂದಿದೆ. ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಕ್ಚುಲಿ ನನಗೆ ಅಷ್ಟೊಂದು ಇರಲಿಲ್ಲ. ಯೂಶ್ವಲಿ ನಾನು ತುಂಬ ಸ್ಟುಡಿಯೋನಲ್ಲಿ ಜಾಸ್ತಿ ಟೈಮ್ ಕಳಿತೀನಿ. ಐ ಮೀನ್ ಅಂದರೆ ಸಂಗೀತ ಅಭ್ಯಾಸನೇ ಒಂಥರ ಎಕ್ಸಸೈಸು ನನಗೆ. ಬಟ್ ಈ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ಮೇಲೆ ಒಂಥರ ಏನೋ ಒಂದು ಮೂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸಿಂಗಿಂಗ್ ಫೀಲ್ಡಿಂದ ಇವಾಗ ಆ್ಯಕ್ಟಿಂಗ್ ಫೀಲ್ಡ್ ಬಿಟ್ಟು ಸಿಂಗಿಂಗ್ ಫೀಲ್ಡಿಂದ ಪ್ಲೇಯಿಂಗ್ ಫೀಲ್ಡಿಗೆ ಬಂದಿದ್ದೀರಾ. ಸೊ ಖುಷಿ ಆಗ್ತಿದೆ. ಅಂದರೆ ಫಸ್ಟ್ ಖಂಡಿತ. ಅಂದರೆ ನಾನು ಯಾವಾಗಲೂ ನನ್ನದೇ ಓನ್ ಸ್ಟುಡಿಯೋ ಇದೆ, ಅದ್ರ ಸುತ್ತನೇ ಅಂದರೆ ಆ ಸ್ಟುಡಿಯೋದಲ್ಲಿ ವರ್ಕು ಅದು ಇದು ಅಂತ ಇರ್ತೀನಿ. ಇದೊಂಥರ ಬೇರೆಯೇ ಪ್ರಪಂಚ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಸೊ ಓಕೆ ಮ್ಯಾಮ್, ಫುಲ್ ಜೋಶ್ ಆಗಿದ್ದಾರೆ. ಸೊ ಪಕ್ಕ ಗೆದ್ಕೊ ಬರ್ತೀರಾ? ಎಸ್, ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಕ್ರಿಕೆಟ್ಗೆ ಎಲ್ಲ ಸ್ಯಾಂಡಲ್ವುಡ್ ಕ್ವೀನ್ಸ್ಗೆ ಟ್ರೈನ್ ಮಾಡ್ತೀವ ಕೋಚರು. ಸೊ ಮಾತಾಡ್ಸೋಣ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ಸ್ ಜೊತೆ ಅಂತ. ಸರ್, ಹೇಗಿದೆ ಪ್ರಾಕ್ಟೀಸ್ ಚೆನ್ನಾಗಿ ನಡೀತಾ ಇದೆ. ಹೇಗೆ ಗೈಡ್ ಮಾಡ್ತಿದ್ದೀರಾ ಅವ್ರಿಗೆ? ಗೈಡ್ ನಾವು ಮಾಡ್ತಾ ಚೆನ್ನಾಗಿ ಕಲಿತಿದ್ದಾರೆ, ಫಾಸ್ಟ್ ಕಲಿತಾ ಇದ್ದಾರೆ. ಕಷ್ಟ ಆಗ್ತಿದೆ ಅವ್ರಿಗೆ ಹೇಳ್ಕೊಡೋದಕ್ಕೆ ಏನಾದರೂ? ಇಲ್ಲ, ನಿನ್ನೆ ಕಷ್ಟ ಆಯಿತು, ಇವತ್ತು ಈಸಿಯಾಗಿ ಕಲಿತಿದ್ದಾರೆ. ಓಕೆ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಹೇಳಿದ್ದನ್ನೆಲ್ಲ ಬೇಗ ಕಲಿತಾ ಇದ್ದಾರೆ. ಓಕೆ, ಏನಾದರೂ ಹೆದರಿಕೆ ಆಗ್ತಿದೆಯಾ ಸ್ಯಾಂಡಲ್ವುಡ್ ಕ್ವೀನ್ಸ್ ಜೊತೆ? ಅವ್ರಿಗೆ ಹೀಗೆ ಹೇಳಬೇಕು ಹಾಗೆ ಹೇಳಬೇಕು ಅಂತ ಏನಾದರೂ? ಇಲ್ಲ, ಭಯ ಏನಿಲ್ಲ, ಫುಲ್ ಫ್ರೆಂಡ್ಲಿ ಆಗಿನೇ ಇದ್ದಾರೆ. ಫ್ರೆಂಡ್ಲಿ ಆಗಿರಾ? ದೊಡ್ಡ ಆ್ಯಕ್ಟರು ಆ ಥರ ಎಲ್ಲ ನಮ್ಮ ಹತ್ರ ಏನು ಬಿಹೇವ್ ಮಾಡ್ತಾ ಇಲ್ಲ, ನಾರ್ಮಲ್ ಆಗಿ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಾ ಇದ್ದಾರೆ. ಹೇಳಿದ್ದನ್ನೆಲ್ಲ ಬೇಗ ಕಲಿತಾ ಇದ್ದಾರೆ. ಇವತ್ತೂ ಅಷ್ಟೇ, ನಿನ್ನೆ ಹೇಳಿದ್ದನ್ನು ಯಾವುದನ್ನು ಮರ್ತಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿ. ಓಕೆ, ನಮ್ಮ ಕೋಚಸ್ ಇಬ್ಬರು ತುಂಬ ಸ್ಟ್ರಾಂಗ್ ಇದ್ದಾರೆ ಪಾಪ. ಅಷ್ಟು ಸ್ಯಾಂಡಲ್ವುಡ್ ಕ್ವೀನ್ಸ್ಗೆ ಹೇಳ್ಕೊಡೋದು ನಿಜವಾಗ್ಲೂ ತುಂಬ ಕಷ್ಟ. ಆ್ಯಂಡ್ ಯಾರು ಇನ್ನು ಟ್ರೈನ್ ಆಗಿರೋರಿಗೆ ಸ್ವಲ್ಪ ಹೇಳ್ಕೊಡ್ಬೋದು, ಬಟ್ ಟ್ರೈನ್ ಆಗೇ ಇಲ್ಲ, ಇನ್ನು ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಅಂತವ್ರಿಗೆ ಹೇಳ್ಕೊಡೋದು ತುಂಬ ಕಷ್ಟ. ಬಟ್ ತುಂಬ ನಿಧಾನಕ್ಕೆ ಕೂಲಾಗಿ ಹೇಳ್ಕೊಡ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನಮ್ಮ ಜೊತೆ ಇದ್ದಾರೆ ಇವಾಗ ಟಫ್ ಟ್ಯಾಕ್ಟಿಕ್ಸ್ ಓನರ್. ಸೊ ಮಾತಾಡ್ಸೋಣ. ಅವರು ಇವಾಗ ನಮ್ಮ ಸ್ಯಾಂಡಲ್ವುಡ್ ಎಲ್ಲ ಕ್ವೀನ್ಸ್ನ ಅವ್ರ ಗ್ರೌಂಡಿಗೆ ಇಳಿಸಿದ್ದಾರೆ. ಸರ್ ಹೇಗೆ ಅನ್ನಿಸ್ತಿದೆ? ನಂಗೆ ತುಂಬ ಖುಷಿ ಆಗ್ತಾ ಇದೆ. ತಾರಾ ಮ್ಯಾಮ್ ಫೋನ್ ಮಾಡಿ ಹಿಂಗೆ ಈ ಥರ ನಮಗೆ ಪಿಚ್ ಗ್ರೌಂಡ್ ಬೇಕು ಅಂತ ಹೇಳಿದ್ರು. ಸೊ ಐ ಸಜೆಸ್ಟೆಡ್. ಸೊ ಖುಷಿ ಇದೆ ಎಲ್ಲ ಬಂದು ಆಡೋದಕ್ಕೆ. ಓಕೆ, ನಮ್ಮ ಎಲ್ಲ ಸ್ಯಾಂಡಲ್ವುಡ್ ಕ್ವೀನ್ಸು ಕೂಡ ತುಂಬ ಖುಷಿಯಾಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಗ್ರೌಂಡ್. ಮಾಡಿದ್ರೆ ನಾವು ಆಡ್ತೀವಿ, ಬಟ್ ವುಮೆನ್ಸ್ ಅಲ್ವಾ ಇದು. ಸೊ ನಿಮಗೆ ಈ ಸಲ ಆಪರ್ಚುನಿಟಿ. ಸೊ ನೆಕ್ಸ್ಟ್ ಟೈಮ್ ನೀವು ಆರ್ಗನೈಸ್ ಮಾಡಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಇಲ್ಲ, ಚೆನ್ನಾಗಿದೆ. ಇದೇ ಥರ ಟೂರ್ನಮೆಂಟ್ಸ್ ಆಗ್ತಾ ಇರಲಿ ಫುಲ್ಲು. ನೆಕ್ಸ್ಟ್ ನಮಗೆ ಪಕ್ಕದಲ್ಲೇ ಬ್ಯಾಡ್ಮಿಂಟನ್ ಇದೆ, ಸೊ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸು ಮಾಡಿ. ಸೊ ನಾನು ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ, ಪಿಕಲ್ ಬಾಲ್ ಆಡ್ತೀನಿ, ಸೊ ಎಲ್ಲ ಆಡ್ತೀನಿ, ಎಲ್ಲ ಆಲ್ರೌಂಡರ್ ಥರ. ನಾನು ಕ್ರಿಕೆಟ್ ಆಡ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ, ವಾಲಿಬಾಲ್ ಆಡ್ತೀನಿ. ನಾನು ಎಲ್ಲ ಸ್ಪೋರ್ಟ್ಸು ಆಡ್ತೀನಿ. ನಾನು ಯಾವುದೇ ಸ್ಪೋರ್ಟ್ಸ್ ಆಡಲ್ಲ. ಸೆಲೆಬ್ರಿಟೀಸ್ ಏನೇ ಟೂರ್ನಮೆಂಟ್ ಮಾಡಬೇಕು ಅಂದರೆ ಒನ್ ಪ್ಲೇಸ್ ಫಾರ್ ಆಲ್ ಥರ. ನಿಮಗೆ ಫುಟ್ಬಾಲ್ ಇದೆ, ಕ್ರಿಕೆಟ್ ಇದೆ, ಬ್ಯಾಡ್ಮಿಂಟನ್ ಇದೆ, ಪಿಕಲ್ ಬಾಲ್ ಬರುತ್ತೆ. ಸೊ ಎಲ್ಲೂ ಹೋಗಂಗಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನೀವೆಲ್ಲ ಚೆನ್ನಾಗಿ ಆಡ್ಕೊಂಡು ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇನ್ 3 ಮಂತ್ಸಲ್ಲಿ ಪಿಕಲ್ ಬಾಲ್ ಕೂಡ ರೆಡಿ ಆಗುತ್ತೆ. ಟ್ರೆಂಡಿಂಗ್ ಗೇಮ್ ಅದು ಇವಾಗ. 3 ಮಂತ್ಸಲ್ಲೆಲ್ಲ ಒಂದೇ ಕಡೆ ಇರುತ್ತೆ. ಒನ್ ವೆನ್ಯೂ ಆಲ್ ಗೇಮ್ಸ್ ಅಂತ ಮಾಡ್ತಾ ಇದ್ದೀವಿ. ಟಫ್ ಟ್ಯಾಕ್ಟಿಕ್ಸ್ ಅಂಡ್ ಟ್ರಯೋ ಸ್ಪೋರ್ಟ್ಸ್ ಅರೇನಾ.
ಟಫ್ ಟ್ಯಾಕ್ಟಿಕ್ಸ್ ಆ್ಯಂಡ್ ಟ್ರಯಾ ಸ್ಪೋರ್ಟ್ಸ್ ಅರೇನಾ ಅವರ ಕಡೆಯಿಂದ ನಮಗೆ ಗ್ರೌಂಡ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇನ್ನೂ ನಮ್ಮ ಎಲ್ಲ ಇವೆಂಟ್ಸ್ ನಾವು ಇಲ್ಲೇ ಮಾಡಿಸೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ರಂಜಿತಮ್ಮ ಮ್ಯಾಮ್. ಕ್ರಿಕೆಟ್ ನೋಡಿ ಏನು ಅನ್ನಿಸ್ತಿದೆ? ಆಡಿ ಅಲ್ಲ, ನೋಡಿ ಹೇಗೆ ಅನ್ನಿಸ್ತಿದೆ? ನೋಡಿದ್ರೆ ಆಡಬೇಕು ಅನ್ನಿಸ್ತಾ ಇದೆ. ಓಕೆ, ಬಟ್ ಅನ್ನಿಸ್ತಿದೆ ನಾನು ಇರಬೇಕಾಗಿತ್ತು ಅಂತ. ಶೋರ್ ಬಟ್ ನೆಕ್ಸ್ಟ್ ಫೆಬ್ರವರಿನೇನೋ ಇನ್ನೊಂದು ಸ್ಲಾಟ್ ಆಗುತ್ತಂತೆ. ಖಂಡಿತ ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. Okay, we too expecting you to participate in that, ma'am. So we are missing you a lot in this team. I miss you so much. Thank you so much for coming. ಇವಾಗ ನಮ್ಮ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಿರೋ ಒಂದೇ ಇದು ಸ್ಪೋರ್ಟ್ಸ್ ಕೋರ್ಟ್, ಟ್ರಯಾ ಸ್ಪೋರ್ಟ್ಸ್ ಅರೇನಾ ಅಂತ. ಸೊ ನಮ್ಮ ಜೊತೆ ನಮ್ಮ ಈ ಫೌಂಡರ್ ಕಾರ್ತಿಕ್ ಸರ್ ಇದ್ದಾರೆ. ಸೊ ಮಾತಾಡೋಣ. ಸರ್, ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಸೊ 2 months ಆಯಿತು. ತಾರಮ್ನವ್ರು ಬಂದು ಓಪನ್ ಮಾಡಿಕೊಟ್ಟಿದ್ರು. ಸೊ ಇವಾಗ ರೆಸ್ಪಾನ್ಸ್ ಚೆನ್ನಾಗಿದೆ. ಆಮೇಲೆಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ವುಡನ್ ಫ್ಲೋರಿಂಗ್ ಇದೆ, ಸ್ಪೇಷಿಯಸ್ ಆಗಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ ತನಕ ಬಂದು ಆಡ್ಕೊಂಡು ಹೋಗ್ತಾರೆ. ಸೊ ಓವರಾಲ್ ಚೆನ್ನಾಗಿ ನಡೀತದೆ. ಸರ್, ಇದು ಲೊಕೇಶನ್ ಹೇಳಿ. ಸರ್, ಇದು ಟ್ರಯೋ ಸ್ಪೋರ್ಟ್ಸ್ ಅರೇನಾ ಅಂತ ಸುಂಕದಕಟ್ಟೆ ಪೈಪ್ಲೈನ್ ಮೆಟ್ರೋ ಕ್ವಾರ್ಟರ್ಸ್ ಹತ್ರ ಬರುತ್ತೆ. ಸೊ ಮೇನ್ ರೋಡ್ ಪಕ್ಕದಲ್ಲೇ ಬರುತ್ತೆ. ಸೊ ಸದ್ಯಕ್ಕೆ ಇಂಡೋರ್ ಬ್ಯಾಡ್ಮಿಂಟನ್ ಇದೆ, ನೆಕ್ಸ್ಟು ಪಿಕಲ್ ಬಾಲ್ ಬರುತ್ತೆ. ಸೊ ಇಲ್ಲೇ ಮುಂದೆ ನಮ್ಮದು ಟರ್ಫ್ ಇದೆ ಕಸಿನ್ದೆ. ಸೊ ಎಲ್ಲ ಒನ್ ಪ್ಲೇಸ್ ಫಾರ್ ಆಲ್ ಅನ್ನಂಗೆ ಇಲ್ಲಿ ಬಂದರೆ ನಿಮಗೆ ಯಾವ ಸ್ಪೋರ್ಟ್ಸ್ ಬೇಕು ಎಲ್ಲ ಆಡ್ಕೊಂಡು ಹೋಗ್ಬೋದು. ಓಕೆ, ಕರೆಂಟ್ಲಿ ಇವಾಗ ಎಷ್ಟು ಪ್ಲೇಯರ್ಸ್ ಇದ್ದಾರೆ ಇಲ್ಲಿ? ಮೇಡಮ್, ಇವಾಗ ಮೆಂಬರ್ಶಿಪ್ಸು ಮಾರ್ನಿಂಗ್ 6 to 9 ಮತ್ತು ಈವ್ನಿಂಗ್ 6 to 10 ಆಲ್ಮೋಸ್ಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಸೊ ವೀಕೆಂಡ್ಸು ನಾವು ಮೆಂಬರ್ಶಿಪ್ ಕೊಡ್ತಾ ಇಲ್ಲ. ಸೊ ಡೈರೆಕ್ಟಾಗಿ ಪ್ಲೇ ಓಲಿ ಅವರು ಬುಕ್ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲ ಮೇಡಮ್, ನಾವು ಟೀಕ್ವುಡ್ ಫ್ಲೋರಿಂಗ್ ಹಾಕಿದ್ದೀವಿ. ಸೊ ಕೆಳಗಡೆ ನಮಗೆ ಒಂದು 75 mm ಕುಷ್ನಿಂಗ್ ಇದೆ. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾಲೋ ಮಾಡಿರೋದ್ರಿಂದ ನಿಮಗೆ ನೀ ಮೇಲೆ ಅಷ್ಟು ಇದು ಬೀಳಲ್ಲ. ಸೊ ಜಂಪ್ ಮಾಡಿ ನೀವು ಸ್ಮ್ಯಾಶ್ ಮಾಡಿದ್ರೂ ಅಬ್ಸಾರ್ಬ್ ಆಗುತ್ತೆ. ಸೊ ಅದೆಲ್ಲ ಗೈಡ್ಲೈನ್ಸ್ ಫಾಲೋ ಮಾಡಿರೋದ್ರಿಂದ ನಮಗೆ ಮಧ್ಯದಲ್ಲೂ 4 feet ಜಾಗ ಇದೆ ಸುತ್ತ. ನೀವು ಸ್ಮ್ಯಾಶ್ ಮಾಡಬೇಕು, ಹಿಂದೆ ಎಲ್ಲ ಹೋಗಾಡಿದ್ರೂ ನಿಮಗೇನು ಬ್ಲಾಕ್ ಆಗೋಲ್ಲ, ಇದಾಗಲ್ಲ. ಸೊ ಮತ್ತು ರೆಸ್ಟ್ ರೂಮ್ಸ್ ಇದೆ, ಚೇಂಜಿಂಗ್ ರೂಮ್ ಇದೆ. ಸೊ ಎಲ್ಲ ಓವರಾಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಿದ್ದೀವಿ. ಯಾಕಂದರೆ ಬರ್ತಾರಲ್ಲ, ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಜನ ಎಲ್ಲ ಚೆನ್ನಾಗಿ ಬರಲಿ, ಇದು ಬರಲಿ ಅಂತ, ಎಲ್ಲ ಕ್ಲೀನಾಗಿ ಇರಲಿ ಅಂತ. ಸೊ ಎಲ್ಲ ಓವರಾಲ್. ಸೊ ಇನ್ನೊಂದು ಖುಷಿ, ಇದನ್ನು ನಮ್ಮ ತಾರಮ್ಮ ಇನಾಗ್ರೇಷನ್ ಮಾಡಿದ್ದಾರೆ. ಸೊ ಸರ್, ಆಲ್ ದ ವೆರಿ ಬೆಸ್ಟ್. ಸೊ ಹೀಗೆ ಇನ್ನೂ ಬೆಳೀರಿ, ಇನ್ನೂ ಬೇರೆದೆಲ್ಲ ಕಟ್ಟಿ ಕೋರ್ಟ್ಸ್ನ. ಸೊ ಥ್ಯಾಂಕ್ ಯು ಸೊ ಮಚ್. ಬನ್ನಿ. ಸೊ ಬೆಂಗಳೂರು ಸಿನಿಮಾಸ್ಗೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಶನ್ ತಗೊಳ್ಳಿ, ಎಲ್ಲ ರಿಲೇಟಿವ್ಸ್ಗೆ ಹೇಳಿ, ಫ್ರೆಂಡ್ಸ್ಗೆ ಹೇಳಿ, ಎಲ್ಲರ ಹತ್ರ ಶೇರ್ ಮಾಡಿ. ಹಾಯ್, ನಾನು ನಿಮ್ಮ ಮಾನ್ವಿತಾ ಕಾಮತ್ ಮಾತಾಡ್ತಾ ಇದ್ದೀನಿ. ಬ್ಯಾಂಗ್ಳೂರು ಸಿನಿಮಾಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಲೋ ಬೆಂಗಳೂರು ಸಿನಿಮಾಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.